ವಧು ಪರೀಕ್ಷೆ. ಬೆಳಗಿನಿಂದ ಮನೆಯಲ್ಲಿ ಸಡಗರ. ಆದರೆ ಅಂದಿನ ಉತ್ಸವ ಮೂರ್ತಿ ಜ್ಞಾನದ ಮಾತ್ರ ನಿರ್ಲಿಪ್ತ. ಇದು ಅವಳಿಗೆ 10ನೆಯ ಅನುಭವ. ಹೊರಗೆ ಮುಖವಾಡ ಹಾಕಿಕೊಂಡಿದ್ದರೂ ಮನಸ್ಸು ಮಾತ್ರ ಸಂಜೆಯ ಸಮಾರಂಭವನ್ನೇ ಕುರಿತು ಚಿಂತಿಸುತ್ತಿದೆ. ಅಡುಗೆ ಮನೆಯಲ್ಲಿ ಖಾರ ಸಿಹಿ ತಿಂಡಿಗಳ ತಯಾರಿಯಲ್ಲಿ ಅಮ್ಮನ ಗಲಾಟೆ ನಡೆದಿದೆ. ಹೂ, ವೀಳ್ಯದೆಲೆ, ಅಡಿಕೆ ಜೋಡಿಸುವುದರಲ್ಲಿಯೇ ತಂದೆಗೆ ಸಂತೋಷ. ಬೆಳಗ್ಗಿನಿಂದ ಮೂಕವಾಗಿದ್ದ ಮನಸ್ಸು ಸಂಜೆಯಾಗುತ್ತಿದ್ದಂತೆ ಉದ್ವೇಗಗೊಳ್ಳತೊಡಗಿದೆ. ಜ್ಞಾನದಾಗೆ ಎಲ್ಲರೂ ಸಲಹೆ ಸೂಚನೆ ಕೊಡುವವರೇ. ಮೂದೇವಿಯ ಹಾಗೆ ಎಲ್ಲದಕ್ಕೂ ತಲೆ ಅಲುಗಾಡಿಸಬೇಡ, ಧೈರ್ಯವಾಗಿ ಉತ್ತರ ಕೊಡು. ಈ ಸಲ ಬರುವ ಹುಡುಗ ಏರ್ಫೋರ್ಸ್ನಲ್ಲಿ ಪೈಲಟ್ ಆಗಿದ್ದಾನೆ. ಸ್ವಲ್ಪ ಬೋಲ್ಡ್ ಆಗಿರು. ತಂದೆಯ ಆದೇಶ. ನೀನು BA ಓದಿದ ಹುಡುಗಿ, ನಮ್ಮ ಕಾಲದ ಹಾಗೆ ಅಲ್ಲ. ಹಾಡು ಹೇಳು ಅಂದರೆ ದೇವರ ನಾಮ ಶುರು ಮಾಡಬೇಡ, ಭಾವಗೀತೆ ಹಾಡು. ತಾಯಿಯ ಉಪದೇಶ. ನೀನು ಕಾನ್ವೆಂಟ್ನಲ್ಲಿ ಓದಿದವಳು. ಆತ ಇಂಗ್ಲೀಷ್ನಲ್ಲಿ ಪ್ರಶ್ನಿಸಿದರೆ ನೀನು ಇಂಗ್ಲೀಷ್ನಲ್ಲೇ ಉತ್ತರ ಕೊಡು. ನಿನ್ನ ಕನ್ನಡ ಪ್ರೇಮ ಎಲ್ಲ ರೂಮಿನಲ್ಲೇ ಕಟ್ಟಿಡು. ಅಣ್ಣ ರಾಜಣ್ಣನ ಕಿವಿ ಮಾತು. ಅಕ್ಕ, ಬಾವ ವಾಕಿಂಗಿಗೆ ಕರೆದರೆ ನಾಚಿಕೊಳ್ಳದೆ ಹೊರಟು ಬಿಡು. ತಮ್ಮ ರಘುವಿನ ಜೋಕ್. ಅಕ್ಕ, ನಿನ್ನ ಆ ರೇಷ್ಮೆ ಸೀರೆ ಒಂದೂ ಉಡಬೇಡ. ಆ ನೀಲಿ ಚೈನಾಸಿ ಸೀರೆ ಉಟ್ಟುಕೋ. ತಂಗಿ ಶುಭಾದ ಸಲಹೆ. ಎಲ್ಲದಕ್ಕೂ ತಲೆ ಅಲ್ಲಾಡಿಸಿದಳು ಜ್ಞಾನದ. ನಿಜಕ್ಕೂ ಅವಳಿಗೆ ಚಿಂತೆಯಾಗಿತ್ತು. ಪರಿಣಾಮ ಅವಳಿಗೆ ಗೊತ್ತಿಲ್ಲವೇ? ಶಿವಮೊಗ್ಗದಂಥ ಊರಿನಲ್ಲಿಯೇ ಹುಟ್ಟಿ ಬೆಳೆದವಳು. ಪ್ರಬುದ್ಧ ವಿಚಾರಗಳ ಯುವತಿ. ಗಂಡುಗಳ ಬಂಡವಾಳ ಗೊತ್ತಿಲ್ಲವೇ? ಗುಂಪಿನಲ್ಲಿರುವಾಗ ಹೆಣ್ಣುಗಳನ್ನು ಚುಡಾಯಿಸುವ ಆ ಗಂಡು ಪ್ರಾಣಿಗಳು ಒಬ್ಬಳೇ ಸಿಕ್ಕರೆ, ತಾವು ಒಬ್ಬಂಟಿಯಾಗಿದ್ದರೆ ತಲೆ ಎತ್ತಿಯೂ ನೋಡಲಾರರು. ಹೊಲಸು ಅನಾಮಧೇಯ ಪ್ರೇಮ ಪತ್ರ ಗೀಚುವ ಈ ಗಂಡುಗಳು ನೇರವಾಗಿ ಪ್ರೇಮ ಭಿಕ್ಷೆ ಬೇಡಲಾರರು. ವರದಕ್ಷಿಣೆಯ ಬಗ್ಗೆ ವೇದಿಕೆಯ ಮೇಲೆ ಭಾಷಣ ಬಿಗಿಯುವ ಈ ಯುವಕರು ವಧು ಪರೀಕ್ಷೆಯಲ್ಲಿ ಅಪ್ಪ ಅಮ್ಮಂದಿರ ಕೈಗೊಂಬೆಗಳೇ ಸರಿ. ನೇರವಾಗಿ ಹೆಣ್ಣನ್ನು ನೋಡಿ ಮಾತನಾಡಿಸಿ, ಪ್ರಶ್ನಿಸಿ, ಅವಳ ಭಾವನೆಗಳನ್ನು ಅರ್ಥೈಸಿ ಉತ್ತರ ನೀಡಿ ಒಪ್ಪುಗೆಯಾದರೆ ತಕ್ಷಣ ತಿಳಿಸಿ, ನಿಶ್ಚಯವಾದರೆ ವರದಕ್ಷಿಣೆ ಇಲ್ಲದೆ ಮದುವೆಯಾಗುವ ಧೀರ ಗಂಡೊಬ್ಬ ನಮ್ಮ ಸಮಾಜದಲ್ಲಿ ಇನ್ನೂ ಹುಟ್ಟಿ ಬರಬೇಕಾಗಿದೆ. ಏರ್ಫೋರ್ಸಿನಲ್ಲಿದ್ದರೇನು, ಅಮೇರಿಕಾದಲ್ಲಿದ್ದರೇನು, ಮದುವೆಯ ಮಾತು ಬಂದೊಡನೆ ಎಲ್ಲ ಗಂಡುಗಳು ಇಲಿಮರಿಗಳೇ. ನೌಕರಿಗಾಗಿ ಇಂಟರ್ವ್ಯೂ ಎದುರಿಸುವ ಬದಲು ಇಂಥ ಇಂಟರ್ವ್ಯೂಗಳೇ ಬರುತ್ತಿರುವುದು ನನ್ನ ಹಣೆ ಬರಹ. ಮೊದಲಿನ 1-2 ಇಂಟರ್ವ್ಯೂಗಳಲ್ಲಿ ಮನಸ್ಸು ಬಹಳ ಬಣ್ಣದ ಕನಸುಗಳನ್ನು ನೇಯ್ದಿತ್ತು. ಭಾವಿ ವರನ ಬಗ್ಗೆ ಯೋಚಿಸಿದ್ದು ಕಡಿಮೆ ಏನು? ಆತ ಹೇಗಿರಬಹುದು? ಏನು ಕೇಳಬಹುದು? ಏನು ಉತ್ತರ ಕೊಡಬೇಕು? 1-2. ಈಗ ಮಾತ್ರ ಮನಸ್ಸು ಜಡವಾಗಿದೆ, ಯಾಂತ್ರಿಕವಾಗಿದೆ. ಜ್ಞಾನದ ಅಲಂಕರಿಸಿಕೊಳ್ಳತೊಡಗಿದಳು. ಸಂಜೆ 4 ಗಂಟೆಯಾಗುತ್ತಿದ್ದಂತೆ ಅಮ್ಮ ಶುಭದ ಅಡಿಗೆ ಮನೆ ಸೇರಿದರು. ಅಣ್ಣ, ತಮ್ಮ, ಅಪ್ಪ ಹೊರಗಡೆ ಸಿದ್ಧತೆ ನಡೆಸಿದ್ದಾರೆ. ತಂಗಿಯ ಸಲಹೆಯಂತೆ ನೀಲಿ ಚೈನಾ ಸಿಲ್ಕ್ ಸ್ಯಾರಿ, ಅದಕ್ಕೊಪ್ಪುವ ರವಿಕೆ ಧರಿಸಿದಳು. ಗುಂಗುರು ಕೂದಲಿನ 2 ಜಡೆಗಳಿಗೆ ಒಂದೇ ಗುಲಾಬಿ ಹೂ ಮುಡಿದಳು. ಒಂದು ಕೈಗೆ ಪುಟ್ಟ ವಾಚ್, ಇನ್ನೊಂದರಲ್ಲಿ 2 ಬಂಗಾರದ ಬಳೆಗಳು. ಕನ್ನಡಿ ಹೇಗಿದ್ದರೂ ನೀನು ಸುಂದರಿ ಎಂದು ಹೇಳಿತು. ಕನ್ನಡಿ ಏನು ಅವಳನ್ನು ಮೆಚ್ಚಿ ಮದುವೆಯಾಗುತ್ತದೆಯೇ? ನೋಡಲು ಬರುವ ಗಂಡಿಗೆ ಸುಂದರಳಾಗಿ ಕಾಣಬೇಕಷ್ಟೆ. ಅಷ್ಟರಲ್ಲಿಯೇ ಕಾರಿನ ಹಾರನ್ ಕೇಳಿಬಂತು. ರೂಮಿನ ಕಿಟಕಿಯಿಂದ ಬಗ್ಗಿ ನೋಡಿದಾಗ ಸುಂದರನಾದ ಎತ್ತರದ ಹುಡುಗ. ತಂದೆ ತಾಯಿ, ಇನ್ನೊಬ್ಬಳು ಹುಡುಗನ ಅಕ್ಕನಿರಬೇಕು. ಮದುವೆಯಾಗುವ ತನಕ ಯಾರ ಬಗ್ಗೆಯೂ ಕನಸು ಕಾಣಬಾರದೆಂಬುದು 9 ಇಂಟರ್ವ್ಯೂಗಳ ಅನುಭವ ಪಾಠ ಕಲಿಸಿತ್ತು. ತಂದೆ ಅಣ್ಣನ ಸ್ವಾಗತ, ಅಮ್ಮನ ಸಂಭ್ರಮ ಕುಳಿತಲ್ಲೇ ಕೇಳುತ್ತಿತ್ತು. ಅರ್ಧ ಗಂಟೆಯ ನಂತರ ತಂಗಿ ಸುಬ್ಬಾದಳೊಡನೆ ಜ್ಞಾನದ ಹಾಲಿಗೆ ಕಾಲಿಟ್ಟಾಗ ನಗು. ಮಾತು ಎಲ್ಲ ಸ್ತಬ್ಧ. ಹೆಂಗಸರ ಮಾಮೂಲು ಪ್ರಶ್ನೆಗಳು, ದೇವರ ನಾಮ ಹೇಳು ಇತ್ಯಾದಿ. ಹುಡುಗ ಗೋಪಾಲ ಇಂಗ್ಲಿಷ್ನಲ್ಲಿ ಕೇಳಿದ.
4 ಪ್ರಶ್ನೆಗಳಿಗೆ ಇಂಗ್ಲಿಷಿನಲ್ಲಿಯೇ ಜ್ಞಾನದ ಉತ್ತರ ಕೊಟ್ಟಿದ್ದಳು. ಎಲ್ಲ ಮುಗಿದ ಬಂದ ಅತಿಥಿಗಳು ಮರಳಿ ಹೋದಾಗ ಕತ್ತಲು ಆವರಿಸತೊಡಗಿತ್ತು. ಹುಡುಗನಿಗೆ ಬೆಂಗಳೂರಿನ ಜಾಲಹಳ್ಳಿಯಲ್ಲಿ ಕೆಲಸ. ತಂದೆ ತಾಯಿಗೆ ಆಗಲೇ ಕುಣಿಯುವಷ್ಟು ಸಂತೋಷ. ತಮ್ಮ ಮಗಳು ಅವನಿಗೆ ಮೆಚ್ಚುಗೆಯಾಗಿರಬಹುದೆಂಬ ನಂಬಿಕೆ. ಇನ್ನು 8 ದಿನಕ್ಕೆ ಉತ್ತರ ತಿಳಿಸುವುದಾಗಿ ಹೇಳಿ ಹೋಗಿರುವುದರಿಂದ ಎಲ್ಲರೂ ಕಾಯುವ ಶಿಕ್ಷೆ. ಮರುದಿನ ಸಂಜೆ ಜ್ಞಾನದಾಳೊಬ್ಬಳೇ ರಾಘವೇಂದ್ರ ಮಠಕ್ಕೆ ಹೋದಾಗ ಪುಟ್ಟ ಹುಡುಗನೊಬ್ಬ ಓಡಿ ಬಂದು ಒಂದು ಚೀಟಿ ಕೊಟ್ಟ. ಆಶ್ಚರ್ಯದಿಂದ ಬಿಡಿಸಿ ಓದಿದರೆ, ಪ್ರಿಯ ಜ್ಞಾನದ, ಭಾನುವಾರ ಸಂಜೆ ಗಾಂಧಿ ಪಾರ್ಕಿನ ದೊಡ್ಡ ಮಾವಿನ ಮರದ ಹತ್ತಿರ ನಿನಗಾಗಿ ಕಾದಿರುವೆ. ನಿನ್ನೊಂದಿಗೆ ಸ್ವಲ್ಪ ಮಾತನಾಡಬೇಕಾಗಿದೆ. 5 ಗಂಟೆಗೆ ಸರಿಯಾಗಿ ತಪ್ಪದೇ ಬಾ. ಇಂತು ಗೋಪಾಲ. ಭಯ, ಕುತೂಹಲ, ಆಸೆಗಳಿಂದ ಜ್ಞಾನದ ಭಾನುವಾರ ಯಾರಿಗೂ ತಿಳಿಸದೆ ಪಾರ್ಕಿಗೆ ಸರಿಯಾದ ಸಮಯಕ್ಕೆ ಹೋದಳು. ಅಲ್ಲಿ ಗೋಪಾಲ ನಗುತ್ತಾ ನಿಂತಿದ್ದ. ನಿನ್ನನ್ನೇ ಮದುವೆಯಾಗುವೆ ಎನ್ನುವ ವಾಗ್ದಾನ ನೀಡಿದ. ವಾರಕ್ಕೊಮ್ಮೆ ಪತ್ರ ಬರೆ ಎನ್ನುವ ಬೇಡಿಕೆ ಸಲ್ಲಿಸಿದ. ರಜೆ ಸಿಕ್ಕೊಡನೆ ಮದುವೆ ಆಶ್ವಾಸನೆ ನೀಡಿದ. ತಾನೇ ಪತ್ರ ಬರೆದು ತಂದೆಗೆ ತಿಳಿಸುವುದಾಗಿ ಗೋಪಾಲ ಹೇಳಿದ್ದನ್ನು ನಂಬಿ ಜ್ಞಾನದ ಮನೆಗೆ ಮರಳಿದಳು. 15 ದೀರ್ಘ ದಿನಗಳ ನಂತರ ಗೋಪಾಲನಿಂದ ತಂದೆಗೆ ಪತ್ರ ಬಂದಿತ್ತು. ನಿಮ್ಮ ಮಗಳು ಟೂ ಬೋಲ್ಡ್. ನಾನು ಏರ್ಫೋರ್ಸಿನಲ್ಲಿರುವವನಾದರೂ ನಡತೆ, ಸಂಯಮಕ್ಕೆ ಬೆಲೆ ಕೊಡುತ್ತೇನೆ. ನಾನು ನಿರೀಕ್ಷಿಸಿದ್ದು ಅಚ್ಚ ಭಾರತೀಯಳಾದ ರೇಷ್ಮೆ ಸೀರೆ ಉಟ್ಟು, ಉದ್ದ ಜಡೆ ಹೆಣೆದು, ಮಲ್ಲಿಗೆ ಮುಡಿದ, ಸವಿಗನ್ನಡದಲ್ಲಿ ಮಾತನಾಡುವ ಮುಗ್ಧ ಹುಡುಗಿಯನ್ನು. ಕರೆದೊಡನೆ ಗಂಡಿನೊಡನೆ ಪಾರ್ಕಿಗೆ ಹಾರಿ ಬರುವ ಚಿಟ್ಟೆಯನ್ನಲ್ಲ. ಕ್ಷಮಿಸಿ, ಇಂತು ಗೋಪಾಲ. ಪತ್ರ ಓದಿ ರಾಯರು ತಲೆಯ ಮೇಲೆ ಕೈ ಹೊತ್ತರು. ದೈವವಶಾತ್ ಅವನ ಪತ್ರದ ಕೊನೆಯ ಸಾಲು ಯಾರಿಗೂ ಸರಿಯಾಗಿ ಅರ್ಥವೂ ಆಗದೆ ಜ್ಞಾನದ ಉಳಿದುಕೊಂಡಳು. ಆ ಘಟನೆ ನಡೆದು 6 ತಿಂಗಳಾಗಿತ್ತು. ಮನೆ ಹೊಸ ಇಂಟರ್ವ್ಯೂಗೆ ತಯಾರಾಗುತ್ತಲೇ ಇತ್ತು. ಈ ಸಲ ಯಾರೂ ಸಲಹೆ ಸೂಚನೆ ಉಪದೇಶಗಳನ್ನು ನೀಡಲೂ ಇಲ್ಲ. ಜ್ಞಾನದ ತಾನೇ ತಾಯಿಯ ಹಸಿರು ರೇಷ್ಮೆ ಸೀರೆ ಉಟ್ಟಳು. ಗಿಡ್ಡ ಗುಂಗುರು ಕೂದಲಿಗೆ ಚೌಲಿ ಸಿಕ್ಕಿಸಿ, ಉದ್ದ ಒಂದೇ ಜಡೆ ಹೆಣೆದು ಮಲ್ಲಿಗೆ ಮುಡಿದಳು. 2 ಕೈ ತುಂಬ ಬಳೆ ಧರಿಸಿದಳು. ದೊಡ್ಡ ಕುಂಕುಮ, ಕಪ್ಪು ಹಚ್ಚಿದ ಕಣ್ಣುಗಳಿಂದ ಜ್ಞಾನದ ಗೌರಿದೇವಿಯೇ ಆಗಿದ್ದಳು. ಈ ಸಲ ವಧು ಪರೀಕ್ಷೆಗೆ ಬರುವವನು ರಾಜುವಿನ ಬಾಲ್ಯ ಸ್ನೇಹಿತನಾಗಿದ್ದ ವಿಶ್ವ ಕೃಷಿ ವಿಜ್ಞಾನದಲ್ಲಿ ಅಮೆರಿಕಾದ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರೇಟ್ ಪಡೆದು ಈಗ ತನ್ನ ಹಳ್ಳಿ ತಾವರೆಕೆರೆಯಲ್ಲಿಯೇ ನೆಲೆಸಿದ್ದ. ತಂದೆಯ ಏಕಮಾತ್ರ ಪುತ್ರ, ದೊಡ್ಡ ಜಮೀನ್ದಾರ. ಯಥಾಪ್ರಕಾರ ವರನ ಆಗಮನ, ನಗು ಮಾತಿನ ವಿನಿಮಯ. ಕಾಫಿ ತಿಂಡಿಯೊಡನೆ ಪ್ರತ್ಯಕ್ಷಳಾದ ಜ್ಞಾನದಾಳನ್ನು ನೋಡಿ ವಿಶ್ವನ ನಗು ಮಾತು ನಿಲ್ಲಲಿಲ್ಲ. ಹಲೋ ಜ್ಞಾನದ, ನನ್ನ ನೆನಪಿದೆಯಾ? ಪುಟ್ಟ ಮಕ್ಕಳಿದ್ದಾಗ ತಾವರೆಕೆರೆಯಲ್ಲಿ ಆಡುತ್ತಿದ್ದದ್ದು ಮರೆತಿದ್ದೀಯಾ ಎಂದ. ಅವನ ಮಾತಿಗೆ ಜ್ಞಾನದ ತಲೆ ಅಲುಗಾಡಿಸಿದಳು. ನಾನು ನಿನಗೆ ಒಪ್ಪಿಗೆಯೇ? ನಿನಗೆ ಇಂಗ್ಲಿಷ್ ಬರುತ್ತೆ ತಾನೆ? ನಾನು ಅಮೇರಿಕಾದಲ್ಲಿ ಇದ್ದು ಬಂದವನಾದ್ದರಿಂದ ನನಗೆ ಒಮ್ಮೊಮ್ಮೆ ಕನ್ನಡ ಮರೆತು ಹೋಗುತ್ತದೆ. ನಿನ್ನ ಸೋಷಿಯಲ್ ಆ್ಯಕ್ಟಿವಿಟೀಸ್ ಏನು ಎನ್ನುವ ವಿಶ್ವನ 100 ಮಾತುಗಳಿಗೆ ಜ್ಞಾನದ ಬೆದರಿದ ಗೊಂಬೆಯಂತೆ ಹೌದು ಇಲ್ಲ ಎನ್ನುವ ಚುಟುಕು ಉತ್ತರವಿತ್ತಳು. ಇಂಟರ್ವ್ಯೂ ಮುಗಿಸಿ ವಿಶ್ವ ಹೋದಾಗ ಮನೆಯಲ್ಲಿ ಭೀಕರ ಮೌನ. ಮರುದಿನ ಮನೆಗೆ ಪತ್ರ ಬಂತು. ಜ್ಞಾನದಾಳೆ ಬಿಡಿಸಿ ಓದಿದಳು. ಪಾರ್ಕಿಗೆ 5 ಗಂಟೆಗೆ ಬಾ, ನಿನ್ನೊಡನೆ ಮಾತನಾಡಬೇಕು. ಮನೆಯವರಿಗೆ ತಿಳಿಸದೆಯೇ ಬಾ, ನಿನ್ನ ವಿಶ್ವ. ಜ್ಞಾನದ ಮನದಲ್ಲೇ ನಡುಗಿದಳು. ನಕ್ಕಳು. ಚೀಟಿಯನ್ನು ಹರಿದು ಕಸದ ಬುಟ್ಟಿಗೆ ಹಾಕಿದಳು. ಕಣ್ಣಾಲಿಗಳು ತುಂಬಿಕೊಂಡಾಗ ಕಾಣಿಸಿದ್ದು ಮಾವಿನ ಮರ, ಗೋಪಾಲ. ಥು, ಎಲ್ಲ ಗಂಡಸರು ಒಂದೇ. 8 ದಿನಗಳ ನಂತರ ವಿಶ್ವನಿಂದ ರಾಜನಿಗೊಂದು ಪತ್ರ ಬಂತು. ಪ್ರಿಯ ರಾಜ, ಜ್ಞಾನದ ನನಗೆ ತಿಳಿದ ಹುಡುಗಿ, ಮೇಧಾವಿ, ನನ್ನ ಹೊಸ ರೀತಿ ನೀತಿಗೆ ಹೊಂದಿಕೊಂಡಾಳು. ನಮ್ಮ ತಾವರೆಕೆರೆಯಲ್ಲಿ ನಾವಿಬ್ಬರೂ ಕೂಡಿ ಹೊಸ ಕ್ರಾಂತಿ ಮಾಡಬಹುದೆಂಬ
ಆಸೆಯಿಂದ ನಿಮ್ಮ ಮನೆಗೆ ಬಂದೆ. ಹಳೆ ಕಾಲದ ಅವಳ ಗೌರಮ್ಮನ ವೇಷ, ಒಂದು ಶಬ್ದ ಇಂಗ್ಲಿಷ್ ಆಡಲಾರದ ಅವಳ ಪದವಿ ನನಗೆ ಬೇಡ. ಅಣ್ಣನ ಸ್ನೇಹಿತನನ್ನು ನಂಬಲಾರದ ಸಂಶಯ ಸ್ವಭಾವದ ಹುಡುಗಿ ನನಗೆ ಹೇಗೆ ಜೊತೆಯಾದಳು? ದಯವಿಟ್ಟು ಕ್ಷಮಿಸು. ಇಂತು ವಿಶ್ವ. ನಮ್ಮ ಹಣೆ ಬರಹ ಎಂದು ಮನೆಯವರೆಲ್ಲ ಈಗ ತಣ್ಣಗಾಗಿದ್ದಾರೆ. ಈಗ ಜ್ಞಾನದ ಇಂಥ ಇಂಟರ್ವ್ಯೂಗಳನ್ನು ಎದುರಿಸುವುದನ್ನು ನಿಲ್ಲಿಸಿದ್ದಾಳೆ. ಬ್ಯಾಂಕ್, ಆಫೀಸ್, ಶಾಲೆಗಳ ಇಂಟರ್ವ್ಯೂಗಳನ್ನು ಎದುರಿಸುತ್ತಿದ್ದಾಳೆ. ಈಗ ಸದ್ಯ ಜ್ಞಾನದ ತನ್ನ ಕಾಲ ಮೇಲೆ ನಿಂತುಕೊಳ್ಳುವ ಹಾಗೂ ದುಡಿಯುವ ಕನಸನ್ನು ಹೊತ್ತಿದ್ದಾಳೆ. ಇವಳಿಗೆ ಒಳ್ಳೆ ಗಂಡು ಸಿಕ್ಕಿ ಒಳ್ಳೆ ಹುಡುಗನ ಮದುವೆ ಆಗಲಿ ಅನ್ನೋದು ನನ್ನ ಆಶಯ. ಇಂತಹ ಮತ್ತಷ್ಟು ಕತೆಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆನ ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.